ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವೀಗ ಮಳವಳ್ಳಿಯಲ್ಲಿರುವಂತಹ ದಂಡಿನ ಮಾರಮ್ಮ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದ ಹತ್ರ ಒಂದು ಹೆಂಗಸನ್ನು ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಅಥವಾ ಅವ್ರ ಗಂಡನೋ ಗೊತ್ತಿಲ್ಲ. ಆ ಹೆಂಗಸು ಯಾರು ಅಂತಲೂ ಗೊತ್ತಿಲ್ವಂತೆ. ಯಾರೋ ಒಬ್ಬರು ಕನ್ನಡಿಗ ಡೈಲಿ ಬ್ಲಾಗ್ಸ್ ಅನ್ನೋರು ಆ ಹೆಂಗಸಿನ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಆ ಹೆಂಗಸಿಗೆ ಮಾತಾಡೋಕ್ಕೂ ಆಗೋದಿಲ್ವಂತೆ, ಪಾಪ ಸ್ಟ್ರೋಕ್ ಕೂಡ ಆಗಿದೆಯಂತೆ, ತುಂಬ ವಯಸ್ಸಾಗಿದೆ, ಯಾರೂ ಕೂಡ ನೋಡ್ಕೊಳ್ಳೋರಿಲ್ಲ, ದಯವಿಟ್ಟು ಬಂದು ಯಾರಾದರೂ ಆಶ್ರಮದವ್ರು ಕರ್ಕೊಂಡೋಗಿ ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರು. ನಾನು ಆ ವಿಡಿಯೋನ ನೋಡಿ ಈಗ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನಾವೀಗ ಆ ವಿಡಿಯೋನ ನೋಡಿ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಆ ಹೆಂಗಸು ಆ ದೇವಸ್ಥಾನದ ಹತ್ರ ಬಂದು 2 ವಾರದ ಮೇಲಾಗಿದೆ. ಅಲ್ಲಿರುವಂಥ ಸ್ಥಳೀಕರು ಅವ್ರ ಕೈಲಾದಂಥ ಸಹಾಯನ, ಊಟಕ್ಕಾಗಿರ್ಬೋದು, ಆ ಹುಡುಗಿನ ಅಲ್ಲೇ ದೇವಸ್ಥಾನದ ಹತ್ರ ಅಕ್ಕಪಕ್ಕ ಇರೋರು ನೋಡ್ಕೊಳ್ತಾ ಇದ್ದಾರಂತೆ. ಅವ್ರ ಕೈಲಾದ ಸಹಾಯ ಮಾಡಿ ಅಲ್ಲಿಗೆ ಹೋಗಿ ಸುತ್ತಮುತ್ತ ಎಲ್ಲ ವಿಚಾರಿಸ್ತೀವಿ, ಎಲ್ಲಿರ್ತಾರೆ ಏನು ಎತ್ತ ಅಂತ. ಅವ್ರನ್ನ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಬರ್ತೀವಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ ಜಾಗಕ್ಕೆ ಹೋದಾಗ ಆ ಹೆಂಗಸಿನ ಪರಿಸ್ಥಿತಿ ಹೇಗಿತ್ತು, ಯಾವ ರೀತಿ ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬಂದ, ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ಈಗ ಎಲ್ಲಿದ್ದೀವಿ ಅಂದರೆ ಸ್ನೇಹಿತರೆ, ನೀವು ನೋಡಿ, ಈ ಕಡೆಯಿಂದ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲೇ ಅಮ್ಮ ಕೂತ್ಕೊಳ್ತಿರೋದು. ಇದೇ ಬೋರ್ಡು ನೀವು ಕಾಣಿಸ್ತಿದೆಯಾ ನಿಮಗೆ? ಈ ಬೋರ್ಡ್ ಪಕ್ಕನೇ ಅಮ್ಮ ಕೂತ್ಕೊಳ್ತಿರೋದು. ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸುತ್ತಮುತ್ತ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಮತ್ತು ಡಾಬಾ ಹತ್ರ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ಇನ್ನೂ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಅವರು ಕರೆಕ್ಟ್ ಲೊಕೇಶನ್ ಯಾವುದು ಹೇಳಿದರು, ಎಲ್ಲಿ ಕೂತ್ಕೊಳ್ತಿದ್ರು, ಅದೇ ಜಾಗಕ್ಕೆ ಬಂದಿದ್ದೀವಿ. ಅವ್ರ ಬಟ್ಟೆಗಳೆಲ್ಲ ಇದೆ, ಆದರೆ ಅವರಿಲ್ಲ. ನಾವು ಸುತ್ತಮುತ್ತ ಹುಡುಕ್ತಾ ಇದ್ದೀವಿ. ಏನಾದರೂ ಸಿಕ್ಕಿದ್ರೆ ಖಂಡಿತ ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಆದರೆ ಅವರು ಇಲ್ಲಿಲ್ಲ. ನಮ್ಮ ಪ್ರಯತ್ನ ನಾವು ಪಡ್ತಾಯಿದ್ದೀವಿ, ಅವ್ರಿಗೊಂದು ಜೀವನಕ್ಕೆ ಸಹಾಯ ಆಗಲಿ ಅಂತ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನೋಡೋಣ ಸ್ನೇಹಿತರೆ, ನೀವು ನೋಡ್ಬೋದು ಕ್ಲಿಯರ್ ಲೊಕೇಶನ್ ಇದು. ಇದೇ ಏನು ಕಾಣಿಸ್ತಾ ಇದೆ, ಬಟ್ಟೆಗಳೆಲ್ಲ ಬಿದ್ದಿರೋದು, ಅಲ್ಲೇ ಅವ್ರು ಇರ್ತಾ ಇದ್ದಿದ್ದು. ವಿಡಿಯೋ ಕೂಡ ಅಲ್ಲೇ ಮಾಡಾಕಿರೋದು. ಸೊ ನೋಡೋಣ ಸುತ್ತಮುತ್ತ ಎಲ್ಲಾದರೂ ಇದ್ದಾರೆ ಅಂತ. ನಮ್ಮ ಪ್ರಯತ್ನ ನಾನು ಪಡ್ತಾಯಿದ್ದೀನಿ, ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅಕ್ಕಪಕ್ಕ ಇರುವಂಥ ಜನರನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲಿದ್ದಾರೆ ಹೇಳಿ ಅಂತ. ನೋಡೋಣ ಸ್ನೇಹಿತರೆ. ಡಾಬದ ಪಕ್ಕ ಅಂಗಡಿ 3 ಅಂಗಡಿ ಐತೆ. ಹಾಂ, ಅಲ್ಲಿ ಆ ಸೀಟ್ ಅಂಗಡಿ ಇರುವಂತವ. ಸೀಟ್ ಅಂಗಡಿ ಅಡಿಲಿದ್ದಾರಂತ. ಇಲ್ಲಿ ಮಲ್ಕೊಳ್ತಿದ್ರು ಅಂತ ವಿಡಿಯೋ ಹಾಕಿದ್ರು. ಇಲ್ಲಿ ಮಲ್ಕೊಳ್ತಿದ್ರು. ಹಾಂ, ಅಲ್ಲಿಗೆ ಹೋಗಿದ್ದಾರಾ? ಈಗ ಪೂಜಾರಪ್ಪರು ಏನು ಹೇಳಲಿಲ್ಲ. ಅವ್ರಿಗೆ ಹೇಳೋದ್ರೆ ಡಾಬದ ಹತ್ರ ಹೋಗಿ ಅಂದರು. ಡಾಬದ ಹತ್ರ ಎಲ್ಲ ನೋಡ್ದು. ಡಾಬದ ಪಕ್ಕ 3 ಅಂಗಡಿ ಐತೆ. ಹಾಂ, ಡಾಬದ ಹತ್ರ 3 ಅಂಗಡಿ ಐತೆ. ಹಾಂ, ಮುಂದೆ ಸೀಟ್ ಹಾಕಿದ್ದಾರೆ. ಹಾಂ, ಆ ಸೀಟ್ ನಡೀರಿ ಅವಳೆ ಅಂತ ಹೇಳೋದು. ಸೀಟ್ ಅಡಿ ನಡೀತಾರೆ ಅವರು. ಯಾರು ಕರ್ಕೊಂಡು ಹೋಗಿದ್ದಾರೆ ಗಂಟ? ಯಾರ ತಾವ್ಕೊಂಡು ಹೋಗಿರೋದು ರಾತ್ರಿ ಹೊತ್ತು. ತಾವ್ಕೊಂಡು ರಾತ್ರಿ ಹೊತ್ತು ಹೋಗಿರೋದಾ? ಮಳೆ ತಡಿನಾರ್ದೇನು ಹೊಂಟೋಗಿರೋದು ಅವಳೆ. ಹಾಂ, ಸರಿ. ಅಲ್ಲೂ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀವಿ. ಮಾತು ಬರೋಲ್ಲ, ಏನು ಬರೋಲ್ಲ, ನಡೀಕ್ಕೂ ಆಗೋದಿಲ್ಲ, ಮಾತು ಬರೋದಿಲ್ಲ. ಓಕೆ, ಅಂದರೆ ನೈಟ್ ಹೊತ್ತು ತಮ್ಕೊಂಡು ಹೋಗಿರೋದಾ ಅಲ್ಲಿ ಗಂಟ? ಎಲ್ಲಿಂದ ಕರ್ಕೊಂಡು ಬಂದು ಬಿಟ್ಟಿರೋದು ಅವ್ರನ್ನ? ಎಲ್ಲಿ ಏನು ಅವನು 6 ತಿಂಗಳಾಯ್ತು ಇದು ಬಂದು. 6 ತಿಂಗಳಾಗಿದೆಯಾ? ನಮಗೆ 2 ವಾರದಿಂದ ಒಬ್ಬರು ವೀಡಿಯೋ ಹಾಕಿದ್ರು. ಆ ವಿಡಿಯೋ ನೋಡಿದ್ದು ಯಾರೋ ಬಂದು ಕರ್ಕೊಂಡು ಹೋಗ್ತಾರೆ ಆಶ್ರಮದವ್ರು ಅಂದ್ಕೊಂಡು ಸುಮ್ಮನಿದ್ದು. ಯಾರು ಕರ್ಕೊಂಡು ಹೋಗ್ದೋಗಿರೋದಕ್ಕೆ ಈಗ ನಾವೇ ಬಂದಿದ್ದೀವಿ, ಖುದ್ದಾಗಿ ಕರ್ಕೊಂಡು ಹೋಗೋಣ ಅಂತ ನಮ್ಮ ಆಶ್ರಮಕ್ಕೆ. ಹಾಂ, ಆ ಬೋರ್ಡ್ ಪಕ್ಕ 3 ಅಂಗಡಿ ಇದೆಯಾ? ಹಾಂ, ಸರಿ ಅಣ್ಣ, ಹೋಗಿ ನೋಡ್ತೀವಿ. ಸ್ನೇಹಿತರೆ, ಯಾರೋ ಒಬ್ಬರು ಈಗ ತಾನೇ ಸಿಕ್ಕಿದ್ರು. ಅವ್ರು ಹೇಳಿದ್ರು ಆ ಡಾಬಾ ಹತ್ರನೇ ಅದಕ್ಕೆ ಒಂದು ಸ್ವಲ್ಪ ಮುಂದೆ 3 ಅಂಗಡಿ ಇದೆಯಂತೆ, ಅಲ್ಲಿದ್ದಾರೆ, ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ನೈಟ್ ಹೊತ್ತು ಮಳೆ ಬರ್ತಿತ್ತಂತೆ. ಆ ಕಾರಣದಿಂದ ಅವರು ತಮ್ಕೊಂಡು ಅಷ್ಟು ದೂರ ಹೋಗಿದ್ದಾರೆ. ಅಲ್ಲೂ ಕೂಡ ಮತ್ತೊಂದು ಸಲ ಹೋಗಿ ನೋಡ್ತೀವಿ. ಅಲ್ಲೇನಾದ್ರು ಸಿಕ್ಕಿದ್ರೆ ಖಂಡಿತ ಅವನ್ನ ರೆಸ್ಕ್ಯೂ ಮಾಡಿಕೊಂಡು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಏನಾದರೂ ಅವ್ರು ಬಿದ್ದರೆ ದಯವಿಟ್ಟು ವೀಡಿಯೋ ಮಾಡಿ ಅಥವಾ ನಮಗೆ ಫೋನ್ ಮಾಡಿ ತಿಳಿಸಿ, ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಅವ್ರನ್ನ.